ಅಂತ ಕಂಡುಹಿಡ್ತೀವಿ. ಹೇಳಿ ಹೇಳಿ ಹೇಳಿ. ಓಕೆ ಡಾಕ್ಟರ್, ಈಗ ಈ ಆಸ್ಟಿಯೋಪೊರೋಸಿಸ್ಗೆ ಬಹಳ ಮುಖ್ಯವಾದ ಕಾರಣಗಳೇನು ಡಾಕ್ಟರ್? ಹೌದು, ಇದೆ ಆಸ್ಟಿಯೋಪೊರೋಸಿಸ್ಗೆ ಒಂದು ಪೋಸ್ಟ್ ಮೆನೋಪಾಸಲ್ ಅಂದ್ರೆ ಋತುಬಂಧ ನಿಂತ ಮೇಲೆ ಬರುವಂತಹ ಆಸ್ಟಿಯೋಪೊರೋಸಿಸ್ ಮಹಿಳೆಯರಿಗೆ ಬಹಳ ಜಾಸ್ತಿಯಾಗಿ ಕಂಡು ಬರುತ್ತೆ. ನಾನು ಹೇಳಿದಾಗ ಎಲ್ಲ 50 ವರ್ಷದ ಎಲ್ಲ ಹೆಂಗಸರಲ್ಲಿ 50% ಚಾನ್ಸ್ ಇದೆ. ಎಲ್ಲರಿಗೂ ಕೂಡ ಅಂದ್ರೆ ಇದು ಬಂದೇ ಬರುತ್ತೆ, ಬಟ್ ಎಷ್ಟು ಪ್ರಮಾಣದಲ್ಲಿರುತ್ತೆ ಅಂತ ಹೇಳ್ಕೊಂಡು ನಾವು ನೋಡ್ಬೇಕಾಗುತ್ತೆ. ಅದಕ್ಕೆ ನಾವು ಟೆಸ್ಟ್ ಮಾಡಿ ನೋಡ್ತೇವೆ. ಅಂದ್ರೆ BMD ಮಾಡಿಸ್ಕೊಂಡು ಬೋನ್ ಮಿನರಲ್ ಡೆನ್ಸಿಟಿ ಮಾಡಿ ಹೇಗಿದೆ ಅಂತ ನೋಡ್ತೇವೆ, ಅಥವಾ ಎಕ್ಸ್ರೇ ತೆಗೆದ್ರೆ ಗೊತ್ತಾಗುತ್ತೆ, ಅಥವಾ ಕ್ಯಾಲ್ಸಿಯಂ ಅಥವಾ ಬೇರೆ ಎಸ್ಟಿಮೇಷನ್ಸ್ ಮಾಡಿ ಕೆಲವು ಮಾಡಿದ್ರೆ ಗೊತ್ತಾಗುತ್ತೆ. ಮತ್ತೆ ಗಂಡಸರಲ್ಲಿ 60 ವರ್ಷದ ನಂತರ ಎಲ್ಲ 4 ವ್ಯಕ್ತಿಗಳಲ್ಲಿ ಒಬ್ಬರಲ್ಲಿ ಕಂಡು ಬರ್ತದೆ ಈ ಆಸ್ಟಿಯೋಪೊರೋಸಿಸ್. ರೋಗ ಲಕ್ಷಣಗಳು ಇರೋದಿಲ್ಲ, ಬಟ್ ಫ್ರಾಕ್ಚರ್ ಆಗೋ ತನಕನೇ ಆದ್ಮೇಲೆ ಗೊತ್ತಾಗುತ್ತೆ. ಸೊ ಅದಕ್ಕಾಗಿ ನಾವು ಆಗಾಗ ಈ ಬೋನ್ ಮಿನರಲ್ ಡೆನ್ಸಿಟಿ ನೋಡ್ತಾ ಇರಬೇಕು. ಮತ್ತೆ ಕೆಲವು ಜೀವನ ಶೈಲಿಯಲ್ಲಿ ಕೂಡ ಬದಲಾವಣೆಗಳು ಅದನ್ನು ಮಾಡ್ಕೋಬೇಕು. ಅದರ ವಿಷಯ ನಾವು ಮುಂದೆ ಹೇಳ್ತೀವಿ. ಡಾಕ್ಟರ್, ನೀವು ಹೇಳಿದ್ರೆ 40 ವರ್ಷ ದಾಟಿದ ಮಹಿಳೆಯರಲ್ಲಿ ಪುರುಷರಲ್ಲಿ ಈ ಒಂದು ಸವೆತ ಕಂಡು ಬರುವುದು ಜಾಸ್ತಿ ಅಂತ ಹೇಳಿದ್ರೆ, ಈಗ ಈ ಒಂದು ಸವೆತ ಕಂಡು ಬಂದಾಗ ಅದಕ್ಕೆ ನೀವು ತಜ್ಞರಾಗಿ ಅದಕ್ಕೆ ಯಾವ ರೀತಿಯ ಪತ್ತೆ ಹಚ್ಚು ಕ್ರಮಗಳನ್ನು ಅನುಸರಿಸ್ತೀವಿ? ಪತ್ತೆ ಹಚ್ಚಲಿಕ್ಕೆ ನಾವು ಮುಖ್ಯವಾಗಿ ಅದೇ ರೋಗದ ಏನಾದ್ರು ಲಕ್ಷಣಗಳಿದ್ದಾವೆ, ಅವರಿಗೆ ಬೆನ್ನು ನೋವು ಉಂಟಾ ಅಥವಾ ಎಲುಬಿನ ನೋವು ಉಂಟಾ ಅಥವಾ ಅವರ ವೈದ್ಯಕೀಯ ಹಿಸ್ಟ್ರಿಯನ್ನು ಕೇಳ್ತೇವೆ. ಹಿಂದೆ ತುಂಬಾ ಸಲ ಅವರಿಗೆ ಈ ತರ ಫ್ರಾಕ್ಚರ್ ಆಗಿದೆಯಾ ಅಥವಾ ಬೇರೆ ಕಾಯಿಲೆಗಳಿದ್ದಾವ, ಡಯಾಬಿಟೀಸ್, ಹೈಪರ್ ಟೆನ್ಷನ್ ಅಥವಾ ಬೇರೆ ಮೆಡಿಸಿನ್ಸ್ ತಗೊಳ್ಳುವಂತಹ ಎಪಿಲೆಪ್ಸಿ, ಇಂಥ ಕಾಯಿಲೆಗಳಿಗಾಗಿ ತುಂಬಾ ಮೆಡಿಸಿನ್ಸ್ ಅವ್ರು ತಗೊಂಡಿದ್ದಾರ, ಇದನ್ನೆಲ್ಲ ಕಂಡು ಹಿಡ್ತೇವೆ. ಅಂದ್ರೆ ವೈದ್ಯಕೀಯ ಹಿಸ್ಟ್ರಿಯನ್ನು ತಗೊಳ್ತೇವೆ. ಆಮೇಲೆ ದೈಹಿಕ ಒಂದು ಪೂರ್ಣ ಪ್ರಮಾಣದ ಟೆಸ್ಟ್ ಮಾಡ್ತೇವೆ, ಅಂದ್ರೆ ಹೆಡ್ ಟು ಎಕ್ಸಾಮಿನೇಷನ್ ಮಾಡ್ತೇವೆ ಅವ್ರದ್ದು. ಆಮೇಲೆ ಎಕ್ಸ್ರೇ, ಕೆಲವು ಭಾಗದ ಎಕ್ಸ್ರೇ ತೆಗೆದು ನೋಡ್ಬೋದು. ಅಗತ್ಯ ಬಿದ್ದರೆ ವರ್ಟೆಬ್ರಾ ಬೆನ್ನು ಮೂಳಿನ ಎಕ್ಸ್ರೇ ತೆಗಿತೀವಿ, ಅಥವಾ ಸೊಂಟದ ಎಕ್ಸ್ರೇ ತೆಗಿಬಹುದು, ಅಥವಾ ರಿಸ್ಟ್ನ ಎಕ್ಸ್ರೇ ತೆಗಿಬಹುದು, ಅಥವಾ ಕ್ಯಾಲ್ಕೇನಿಯಂ ಅಂತ ಹೀಲ್ ಬೋನ್ ನ ಎಕ್ಸ್ರೇ ತೆಗಿಬಹುದು, ತೆಗೆದು ನೋಡ್ತೇವೆ. ಇಲ್ಲಾಂದ್ರೆ BMD ಅಂತಾರೆ, ಬೋನ್ ಮಿನರಲ್ ಡೆನ್ಸಿಟಿ. ಅದನ್ನು ಕೂಡ ನಾವು ಕ್ಯಾಂಪ್ಗಳಲ್ಲಿ ಅಂದ್ರೆ ಅದ ಮೆಷಿನ್ ತರಿಸ್ಬಿಟ್ಟು ಅಲ್ಟ್ರಾಸೌಂಡ್ ಅಂತ ಹೇಳ್ಕೊಂಡು ಅದರ ಮೆಥಡ್ ಯೂಸ್ ಮಾಡಿ ಅದ್ರಲ್ಲಿ ಹೇಳ್ತಾರೆ ಈಗ ಹೇಗಿದೆ ಅಂತ ಹೇಳ್ತಾರೆ. ಓಕೆ ಡಾಕ್ಟರ್, ನೇರ ಕರೆ ಇದೆ. ಹಲೋ 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 ಪ್ರಶ್ನೆ ಕೇಳಿ ಡಾಕ್ಟರ್. ಈಗ ಈ ಒಂದು ನೀವು ಅದನ್ನ ಪತ್ತೆ ಹಚ್ಚುವುದು ಹೇಗೆ ಅಂತ ವಿವರವಾಗಿ ಹೇಳಿದ್ರೆ, ಈ ಒಂದು ಮೂಳೆ ಸವೆತ ಅಥವಾ ಈ ರಂಧ್ರ ಆಗುವಂತ ಒಂದು ಕಾಯಿಲೆಯನ್ನ ತಡೆಗಟ್ಟುವುದು ಹೇಗೆ? ಇದನ್ನು ಹೇಗೆ ತಡೆಗಟ್ಟಬಹುದು ಅಂತ ಹೇಳಿದ್ರೆ, ಅದೇ ಮುಖ್ಯವಾಗಿ ನಾವು ನಮ್ಮ ಜೀವನ ಶೈಲಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕಾಗುತ್ತೆ. 35 ವರ್ಷದ ನಂತರ ಬೋನ್ ಫಾರ್ಮೇಶನ್ ಕಡಿಮೆ ಆಗ್ತದೆ. ಅಂದ್ರೆ ಬೋನ್ ಆಗುವಂತ ದಿವಸ ಬೋನ್ ಆಗುವುದು ಮತ್ತೆ ನಷ್ಟವಾಗುವುದು ಒಂದು ಸಾಧಾರಣ ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆ ತುಂಬಾ ಕಡಿಮೆ ಆಗ್ತದೆ. ಸೊ ಅದರಿಂದಾಗಿ ಬೋನ್ ಫಾರ್ಮೇಶನ್ ಕಡಿಮೆ ಆಗಿರೋದ್ರಿಂದ ನಾವು ಮತ್ತೆ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂನ ಕೊರತೆ ಕೂಡ ಬರೋ ಚಾನ್ಸ್ ಇರೋದ್ರಿಂದ ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ ಡಿ ಆಹಾರ, ಪೌಷ್ಟಿಕಾಂಶ ಇರುವಂತಹ ಉತ್ತಮ ಆಹಾರ ವಿಧಾನವನ್ನು ಅನುಸರಿಸಬೇಕಾಗುತ್ತೆ. ಮತ್ತೆ ವ್ಯಾಯಾಮ, ದಿನನಿತ್ಯದ ವ್ಯಾಯಾಮವನ್ನ ಮಾಡಬೇಕಾಗುತ್ತೆ. ವ್ಯಾಯಾಮ ಅಂತ ವೆಯ್ಟ್ ಬ್ಯಾರಿಂಗ್ ಎಕ್ಸರ್ಸೈಸಸ್ ಮಾಡಿದ್ರೆ ಉತ್ತಮ. ಅದು ವೈದ್ಯರ ಸಲಹೆಯನ್ನು ತಕೊಂಡು ಮಾಡೋದು ಇನ್ನೂ ಉತ್ತಮ. ಮತ್ತು ಕೆಲವೊಂದು ಕ್ಯಾಲ್ಸಿಯಂ ಮತ್ತು ಗುಳಿಗೆಗಳನ್ನು ಕೂಡ, ಔಷಧಗಳನ್ನು ಕೂಡ ತಗೊಳ್ಬೇಕಾಗುತ್ತೆ. ಮತ್ತು ಯಾವ ಔಷಧಗಳಿಂದ ಇಂತಹ ಬೀಳ್ಲಿಕ್ಕೆ ಚಾನ್ಸ್ ಇದೆ ಅಥವಾ ಪ್ರಾಬ್ಲಮ್ಸ್ ಬರುತ್ತೆ, ಅಮಲು ಪದಾರ್ಥ ಸೇವನೆ, ಅಮಲು ಔಷಧಗಳ ಪದಾರ್ಥ, ಅವುಗಳನ್ನು ನಾವು ಅವಾಯ್ಡ್ ಮಾಡಬೇಕು. ಹಾಗೂ ಸ್ಮೋಕಿಂಗ್ ಇಂದಾಗಿ ಆಸ್ಟಿಯೋಪೊರೋಸಿಸ್ ಜಾಸ್ತಿ ಆಗುತ್ತೆ. ಸ್ಮೋಕಿಂಗ್ ನಿಷಿದ್ಧ. ಹಾಗೂ ಅತಿಯಾದ ಮದ್ಯಪಾನ ಕೂಡ ಇದರ ಮೇಲೆ ನಕಾರಾತ್ಮಕ ಅಥವಾ ನಾವು 30-40 ವರ್ಷ ಕಡಿಮೆ ವಯಸ್ಸಿನವರು ಧೂಮಪಾನ ಮದ್ಯಪಾನ ಸಂಪೂರ್ಣ ನಿಲ್ಲಿಸಿದ್ರೆ ಮುಂದೆ ಬರುವಂತ ಈ ಆಸ್ಟಿಯೋಪೊರೋಸಿಸ್ ಕಡಿಮೆ ಮಾಡಬಹುದು ಅಥವಾ ಮುಂದಿಡಬಹುದು ಅಂತ ಹೇಳ್ತೀರಿ ಡಾಕ್ಟರ್. ಓಕೆ ಡಾಕ್ಟರ್, ಇನ್ನೊಂದು ನೀವು ಕ್ಯಾಲ್ಸಿಯಂ ಬಗ್ಗೆ ಹೇಳಿದ್ರಿ. ಈ ಕ್ಯಾಲ್ಸಿಯಂ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕಾಗುತ್ತೆ? ಕ್ಯಾಲ್ಸಿಯಂ ನಮ್ಮಲ್ಲಿ ಯಾರಿಗಂದ್ರೆ ಈ ಮಕ್ಕಳಿಗೆ ಜಾಸ್ತಿ ಬೇಕು. ಯಾಕಂದ್ರೆ ಬೆಳೆಯುವಂತ ಎಲುಬು, ನಮ್ಮ ಎಲುಬು 18ರಿಂದ 25 ವರ್ಷದ ತನಕ ಬೆಳೀತಾ ಇರ್ತದೆ. ಸೊ ಆಗ ನಮಗೆ ಜಾಸ್ತಿ ಕ್ಯಾಲ್ಸಿಯಂನ ಒಂದು ಅಗತ್ಯ ಇದೆ. ಹಾಗೆ ವಯಸ್ಕರಿಗೆ ಸಾಧಾರಣ 700 mg to 1 ಗ್ರಾಮ್ ಅಂದ್ರೆ 1000 ಮಿಲಿಗ್ರಾಮ್ ನಷ್ಟು ಪೌಷ್ಟಿಕ ಆಹಾರದಲ್ಲಿ ಕ್ಯಾಲ್ಸಿಯಂನ ಅಗತ್ಯ ಇದೆ. ಮತ್ತು ಹೆಂಗಸರಿಗೂ ಅಷ್ಟೇ ಬೇಕು. ಬಟ್ ಗರ್ಭಿಣಿ ಹೆಂಗಸರು ಮತ್ತೆ ಹಾಲುಣಿಸುವಂತಹ ಮಾತೆಯರಿಗೆ ಜಾಸ್ತಿ ಬೇಕಾಗುತ್ತೆ ಕ್ಯಾಲ್ಸಿಯಂ. 1000 to 1200 ಮಿಲಿಗ್ರಾಮ್ಸ್ ತನಕ ಬೇಕಾಗುತ್ತೆ. ಹಾಗೆ ಪೋಸ್ಟ್ ಮೆನೋಪಾಸಲ್ ಮತ್ತೆ ವೃದ್ಧರಿಗೆ ಅರೌಂಡ್ 1 to 1.2 ಗ್ರಾಮ್ಸ್ ಅಷ್ಟು ಕ್ಯಾಲ್ಸಿಯಂ ಬೇಕಾಗುತ್ತೆ. ಮತ್ತೆ ವೈಟಮಿನ್ ಡಿ ಕೂಡ ಇದರ ಜೊತೆಗೆ ಸೇರಿಸಿಕೊಡ್ಬೇಕಾಗುತ್ತೆ. ಓಕೆ ಡಾಕ್ಟರ್, ವೈಟಮಿನ್ D3 ಯಾಕೆ ಬೇಕು? ಹೌದು, ವೈಟಮಿನ್ D3 ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಇದು ನಮ್ಮ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಅನ್ನು ಇನ್ಕ್ರೀಸ್ ಮಾಡುತ್ತೆ. ಈಗ ಕ್ಯಾಲ್ಸಿಯಂ ನಾವು ಕೊಟ್ಟದ್ದು ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ಅಬ್ಸಾರ್ಬ್ ಆಗೋದು, ಹೀರಿಕೊಳ್ಳೋದಿಲ್ಲ. ನಮ್ಮ ಡಾಕ್ಟರ್ ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ 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 ಹೇಳಿ. ಸರ್ ನಮಸ್ಕಾರ ಸರ್. ನಿಮ್ಮ ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ, ಹೆಸರು ಮತ್ತೆ ಊರು ಹೇಳಿ ಮೇಡಮ್. ಓಕೆ.
ಸರ್ ಸಾಮಾನ್ಯ ಈಗ ಸೊಂಟ ನೋವು ಅಥವಾ ಬೆನ್ನು ಅಂತ ಈಗ ನಿಮ್ಮಲ್ಲಿಗೆ ಅಂದ್ರೆ ಆಸ್ಪತ್ರೆಗೆ ಬಂದ್ರೆ ಅಲ್ಲಿ ಮಾಡೋ ಟೆಸ್ಟ್ಗಳ ಐ ಮೀನ್ ಇನ್ವೆಸ್ಟಿಗೇಷನ್ಸ್ಗೆ ಹಾಸ್ಪಿಟಲೈಸೇ ಆಗ್ಬೇಕಾಗುತ್ತಾ ಸರ್ ಅಥವಾ ಸಾಮಾನ್ಯವಾಗಿರ್ತಾವ ಅವು? ಸೊಂಟ ನೋವಿನ ಬಗ್ಗೆ ಕೇಳಿದೆ. ಥ್ಯಾಂಕ್ ಯು. ಅಂದ್ರೆ ಅವರು ಹೇಳುದು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬೇಕು ಅಥವಾ OPD-ಯಲ್ಲಿ? ಹೌದು, ಸರಿಯಾದ ಪ್ರಶ್ನೆ. ನಾವೇನ್ ಮಾಡ್ಬೇಕಂದ್ರೆ ಇಂಥ ಕೆತ್ತಿಗೆ OPD-ಯಲ್ಲಿ ಟ್ರೀಟ್ಮೆಂಟ್ ಇದು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಸಾಕಾಗುತ್ತೆ. ಸೊಂಟ ನೋವು ಅಂತ ಹೇಳಿ ಬಂದ್ರೆ ಎಲ್ರಿಗೂ ಆಸ್ಟಿಯೋಪೊರೋಸಿಸ್ ಅಲ್ಲಿ ಅದ್ರದ್ದು ಮಾತ್ರ ಟೆಸ್ಟ್ ಮಾಡ್ತೇವೆ ಅಂತ ನಾನು ಹೇಳ್ತಾ ಇಲ್ಲ. ಖಂಡಿತವಾಗಿ ಬೇರೆ ಟೆಸ್ಟ್, ಸೊಂಟ ನೋವಿಗೆ ಸಾಧಾರಣ ಒಂದು 500 ಕಾರಣಗಳಿರ್ಬೋದು. ಸೊ ಆಸ್ಟಿಯೋಪೊರೋಸಿಸ್ ಅದರಲ್ಲಿ ಒಂದು ಕಾರಣ. ಬಟ್ ಆಸ್ಟಿಯೋಪೊರೋಸಿಸ್ಗಾಗಿ ಮಾಡುವಂತಹ ಎಲ್ಲ ಟೆಸ್ಟ್ಗಳು ನಾವು OPD-ಯಲ್ಲಿ ಮಾಡ್ಬೋದು. ಅದಕ್ಕಾಗಿ ಅಡ್ಮಿಷನ್ ಯಾವ ಅಗತ್ಯ ಕೂಡ ಇಲ್ಲ ಅಂತ ಹೇಳ್ತೀನಿ ನಾನು ಈ ಟೈಮ್ನಲ್ಲಿ. ಬಹುಶಃ ಅವರು ನೇರವಾಗಿ OPD ಅಂದ್ರೆ KMC ಮಂಗಳೂರು ಅಥವಾ ಮಣಿಪಾಲಕ್ಕೆ ಬಂದ್ರೆ ಅಲ್ಲಿ OPD-ಗೆ ಬಂದು ಒಂದು ಫ್ರಾಕ್ಚರ್ ಆಗಿ ಬಂದ್ರೆ ಮಾತ್ರ ಅಡ್ಮಿಷನ್ ಬೇಕಾಗ್ತದೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ಹಲೋ KMC ನೇರ ಪ್ರಸಾರದಲ್ಲಿ ಇವತ್ತು ಮೂಳೆ ಸವೆತ ಅಥವಾ ಮೂಳೆ ರಂಧ್ರಗಳು ಅಥವಾ ಆಸ್ಟಿಯೋಪೊರೋಸಿಸ್ ಈ ವಿಷಯಕ್ಕೆ ಸಂಬಂಧಪಟ್ಟ ನಿಮ್ಮ ನೇರ ಕರೆಗಳಿಗೆ ಉತ್ತರಿಸಲಿಕ್ಕೆ ನಮ್ಮ ಟಿವಿ ಸ್ಟುಡಿಯೋದಲ್ಲಿ ಇವತ್ತು ಡಾಕ್ಟರ್ ಕಟಪಾಡಿ ರಾಮಚಂದ್ರ ಕಾಮತ್ ಅವರಿದ್ದಾರೆ. ಇವರು ಅಸೋಸಿಯೇಟ್ ಪ್ರೊಫೆಸರ್ KMC ಆರ್ಥೋಪೆಡಿಕ್ ವಿಭಾಗ ಮಂಗಳೂರು. ನೇರವಾಗಿ ಕರೆ ಮಾಡಿ. ನಮ್ಮ ಟಿವಿಯ ದೂರವಾಣಿ ಸಂಖ್ಯೆ 2400-127 ಮತ್ತು 2400-727. ವೀಕ್ಷಕರೇ, ಈಗ ಒಂದು ಚಿಕ್ಕ ವಿರಾಮ, ನಂತರ ಮತ್ತೆ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇವೆ.